ಕರ್ನಾಟಕದಲ್ಲಿ ಆಸ್ಪತ್ರೆಗಳಿಗೆ ಔಷಧಿ ಸರಬರಾಜು ಆಗ್ತಾ ಇಲ್ಲ. 860ಕ್ಕೂ ಹೆಚ್ಚು ಜೀವರಕ್ಷಕ ಔಷಧಿಗಳು ಆಸ್ಪತ್ರೆಯಲ್ಲಿ ಟೆಂಡರ್ ಕರೆದು ಸಪ್ಲೈ ಆಗದೇ ಇರೋದ್ರಿಂದ ಬಡ ರೋಗಿಗಳು ಹೆಚ್ಚಿನ ಹಣ ತೆತ್ತು ಖಾಸಗಿ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡಬೇಕಾದಂಥ ದುಸ್ಥಿತಿ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಥ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗೋದ್ರ ಬದಲಿಗೆ ವಿದೇಶಕ್ಕೆ ಒಂದು ಗುಂಪು ವಿದೇಶಕ್ಕೆ ಹೋಗಿದೆ. ಅದರ ಅರ್ಥ ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಕು, ಕೆಲವರಿಗೆ ನಾಯಕತ್ವ ಬದಲಾವಣೆ ಬೇಡ. ಇದರೊಳಗಡೆ ಇವರ ನಾಯಕತ್ವ ಬದಲಾವಣೆಯ ಜಗಳದಲ್ಲಿ ರಾಜ್ಯದ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಲೆ ಏರಿಕೆ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಭ್ರಷ್ಟಾಚಾರದ ಕಾರಣಕ್ಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತಾವು ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಮರೆತಂತೆ ಕಾಣುತ್ತೆ, ಜವಾಬ್ದಾರಿಯನ್ನು ಮರೆತಂತೆ ಕಾಣುತ್ತೆ. ಅವರು ಅಧಿಕಾರಕ್ಕೆ ಬಂದ ಆರಂಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ ಬ್ರಾಂಡ್ ಬೆಂಗಳೂರನ್ನ ಮಾತಾಡಿದ್ರು. ಗುಂಡಿ ಬಗ್ಗೆ ಕೈಗಾರಿಕೋದ್ಯಮಿಗಳು ಪ್ರಶ್ನೆ ಮಾಡಿದ್ರೆ, ಟ್ರಾಫಿಕ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅವರಿಗೆ ಧಮಕಿ ಹಾಕ್ತಾರೆ. ಕಸದ ಸಮಸ್ಯೆ ಕುರಿತಾಗಿ ಪ್ರಶ್ನಿಸಿದರೆ ಬಿಜೆಪಿ ಆಫೀಸ್ ಮುಂದೆ ಕಸ ಸುರಿತೀನಿ ಅಂತ ಧಮಕಿ ಹಾಕ್ತಾರೆ. ಅಪಾರ್ಟ್ಮೆಂಟ್ನವರಿಗೆ ಅವರಿಗೆ ಬೆದರಿಕೆ ಹಾಕ್ತಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ತಮ್ಮ ಬ್ರಾಂಡ್ ಬೆಂಗಳೂರಿನ ಮಾದರಿ ಇದೇನಾ? ಅಂದರೆ ಪ್ರಶ್ನಿಸಿದವರಿಗೆ ಧಮಕಿ ಹಾಕೋದು, ಕಸ ಸುರಿತೀನಿ ಅಂತ ಆ ದಿನಗಳ ನೆನಪು ಮಾಡಿಕೊಂಡು ಗುಂಡಾ ಸ್ಟೈಲ್ನಲ್ಲಿ ಮಾತಾಡೋದು, ಇದು ನಿಮ್ಮ ಬ್ರಾಂಡ್ ಬೆಂಗಳೂರಾ? ಬ್ರಾಂಡ್ ಬೆಂಗಳೂರು ಅಂದರೆ ದಿನನಿತ್ಯ ಗುಂಡಿಗಳ ಕಾರಣಕ್ಕೆ ಮಹಿಳೆ, ಮಕ್ಕಳು, ಅಮಾಯಕರು ಸಾಯ್ತಾ ಇದ್ರು ಕೂಡ ಏನೂ ಸಂಬಂಧ ಇಲ್ಲದೆ ಇರೋದು ನಿಮ್ಮ ಬ್ರಾಂಡ್ ಬೆಂಗಳೂರಿನ ಕಾರ್ಯಶೈಲಿನ. ಭ್ರಷ್ಟಾಚಾರ ಚರಮಸೀಮೆಗೆ ತಲುಪಿದೆ ಅನ್ನೋದನ್ನು ಗುತ್ತಿಗೆದಾರರೇ ಹೇಳ್ತಾ ಇದ್ದಾರೆ. ಅತಿ ಹೆಚ್ಚು ಕರಪ್ಷನ್ ಯಾವಾಗ ಅಂದರೆ ಈ ಪೀರಿಯಡ್ 2023ರಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ, ಆ ಕಾಲದಲ್ಲಿ ಅತಿ ಹೆಚ್ಚು ಕರಪ್ಷನ್ ಅಂತೇಳಿ. ಅಂದರೆ ಈ ಒಂದು ಭ್ರಷ್ಟಾಚಾರ ಅದ ಚರಮಸೀಮೆಗೆ ತಲುಪೋದು ನಿಮ್ಮ ಬ್ರಾಂಡ್ ಬೆಂಗಳೂರಿನ ಕಾರ್ಯವೈಖರಿನ. ಏನು ಮಾಡಕ್ಕೆ ಹೊಟ್ಟಿದ್ದೀರಿ ನೀವು ಬೆಂಗಳೂರನ್ನ? ಏನು ಮಾಡಕ್ಕೆ ಹೊಟ್ಟಿದ್ದೀರಿ ಕರ್ನಾಟಕನ? ಕರ್ನಾಟಕ ಮತ್ತು ಬೆಂಗಳೂರನ್ನ ಬರ್ಬಾದ್ ಮಾಡೋದೇ ನಿಮ್ಮ ಬ್ರಾಂಡ್ ಬೆಂಗಳೂರು ಶೈಲಿನ. ಲೂಟಿ ಹೊಡೆಯೋದಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದಿದ್ದೀರಾ? ಅಥವಾ ಜನರ ಸಮಸ್ಯೆಗೆ, ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನುವಂಥ ಕಿಂಚಿತ್ ಕಳಕಳಿ ನಿಮ್ಮಲ್ಲಿ ಇದೆಯಾ? ಕಿಂಚಿತ್ ಕಳಕಳಿ ಇದ್ದರೆ ಧಮಕಿ ಹಾಕೋದನ್ನ ನಿಲ್ಲಿಸಿ, ಪರಿಹಾರ ರೂಪಿಸೋದಕ್ಕೇನೆ ನಿಮಗೆ ಅಧಿಕಾರ ಕೊಟ್ಟಿರೋದು. ಬಿಜೆಪಿ ಶಾಸಕರಿರೋ ಕ್ಷೇತ್ರದಲ್ಲಿ ಕಸ ಸುರಿಯೋದಲ್ಲ ಪರಿಹಾರ. ಬಿಜೆಪಿ ಆಫೀಸ್ ಮುಂದೆ ಕಸ ಸುರಿಯೋದಲ್ಲ ಪರಿಹಾರ. ಕಸನೇ 100% ಇಲ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಅದಕ್ಕೆ ಹೊಸ ಟೆಕ್ನಾಲಜಿನ ಉಪಯೋಗಿಸ್ತೀವಿ ಅಂತ ಹೇಳಿದ್ರಿ. ಸಿಂಗಾಪುರ್ ಬಗ್ಗೆ ಮಾತಾಡಿದ್ರಿ, ಜಪಾನ್ ಬಗ್ಗೆ ಮಾತಾಡಿದ್ರಿ. ಏನೋ ಐತಿರಿ ಜಪಾನ್ನಲ್ಲಿ ಭ್ರಷ್ಟಾಚಾರ ಇಲ್ಲ. ಸಿಂಗಾಪುರ್ನಲ್ಲಿ ಭ್ರಷ್ಟಾಚಾರಿಗಳನ್ನ ನೇಣು ಹಾಕ್ತಾರೆ. ಭ್ರಷ್ಟಾಚಾರಿಗಳನ್ನ ನೇಣು ಹಾಕಿದ್ರೆ ಎಷ್ಟು ಜನ ಉಳ್ಕೋತೀರಿ ನೀವು ಕಾಂಗ್ರೆಸ್ನವರು? ಎಷ್ಟು ಜನ ಉಳ್ಕೊಳ್ತೀರಿ? ಭ್ರಷ್ಟಾಚಾರಿ ಅಲ್ಲದೆ ಇದ್ದವ್ರು ಯಾರಿದ್ದೀರಿ? ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾರೆ ಸರ್. ಒಂದ್ ಕಡೆ ಸರ್ಕಾರ ಕೂಡ 28 ತಿಂಗಳ ಬಾಕಿ ಹಣ ಕೊಡುವಂತೆ ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ನೀವು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹೇಳಿದ ಮಾತುಗಳನ್ನು ನೆನಪಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಕಾಂಗ್ರೆಸ್ ಮುಖಂಡರುಗಳು ಏನೇನು ಹೇಳಿಕೆ ಕೊಟ್ಟಿದ್ರಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಈಗ ಅವರಿಗೆ ಧಮಕಿ ಹಾಕೋದನ್ನು ಬಿಡಿ. ಧಮಕಿ ಹಾಕೋದನ್ನು ಬಿಟ್ಟು ನ್ಯಾಯಯುತವಾಗಿ ಕೊಡಬೇಕಾಗಿರ್ತಕ್ಕಂಥ ಹಿಂಬಾಕಿಯನ್ನು ಕೊಡಿ. ಅವ್ರಿಗೇನು ಕೇಳ್ತಾ ಇದ್ದಾರೆ? ಹಿಂಬಾಕಿ ಕೊಡಿ ಅಂತ ಕೇಳ್ತಿದ್ದಾರೆ. ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿ ಕೊಡಿ. ನೀವು ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿನ ಇಷ್ಟಾದರೂ ಕೊಟ್ಟಿದ್ದೀವಲ್ಲ, ಖುಷಿ ಪಡಲಿ ಅಂತ ಮಾತಾಡಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈಗ ಏನು ಅವ್ರು ಜೋಬಿಂದ ಕೊಟ್ಟವರಾ? ಸಂಬಳ ಕೊಡದೇ ಇರೋದು, ಸಂಬಳ ಕೊಡೋದು ದೊಡ್ಡ ಸಂಗತಿನಾ? ಹಿಂಬಾಕಿ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರ ಇಲ್ವಾ? ಕೊಡ್ಬೇಕಲ್ಲ. ಕಮಿಟ್ ಮಾಡ್ಕೊಂಡಿದ್ದ ಪ್ರಕಾರ ಕೊಡಿ. ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಸಾಲ ಮಾಡಿದ್ದು, ಅದನ್ನ ನಾವು ಕೊಡಕ್ಕಾಗತ್ತಾ? ಈಗ ಒಂದು ಕೆಲಸ ಮಾಡಕ್ಕೆ ಹೇಳಿ. ಈಗ ಇವರು ಅಧಿಕಾರಕ್ಕೆ ಇಳಿಯೋಕೆ ಮುಂಚೆ 7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ, ಆ ಸಾಲ ತೀರ್ಸೋಗ್ಲಿ. ಇನ್ನೂ ಬೇಕಿದ್ರೆ
ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಮಾಡಿದ ಸಾಲವನ್ನು ತೀರಿಸಿ ನಾವು ಋಣಮುಕ್ತ ಕರ್ನಾಟಕ ಅಂತ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತೀವಿ ಅಂತ ಅನ್ನೋ ಯೋಗ್ಯತೆ ಇದೆಯಾ? ಈಗ 7.5 ಲಕ್ಷ ಸಾಲ ಮಾಡಿದಾರಲ್ಲ, 7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 7.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಇವರು 2028 ಇವರು ಅವಧಿ ಪೂರೈಸೋದಕ್ಕೆ ಮುಂಚೆ ತೀರಿಸಿ ಹೋಗ್ತಾರಾ? ತೀರ್ಸೋಗ್ತಾರೇನ್ರಿ? ಯಾರು ತೀರ್ಸೋಗಲ್ಲ. ಜನರ ತಲೆ ಮೇಲೆ ಸಾಲದ ಹೊರೆ ಹೊರಿಸಿ ಹೋಗ್ತಾರೆ. ಲೂಟಿ ಹೊಡೆದು ಲೂಟಿ ಮಾಡ್ಕೊಂಡು ಇವ್ರ ಸಂಪತ್ತನ್ನು ಬೆಳೆಸ್ಕೊಳ್ತಾರೆ. ಸಾಲದ ಹೊರೆಯನ್ನು ಜನರ ತಲೆ ಮೇಲೆ ಹೇರಿ ಹೋಗ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.